ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸ್ಕಾಲರ್ಶಿಪ್ ಹೆಸರು ಏನಂದರೆ ವಿದ್ಯಾಧನ್ ಸ್ಕಾಲರ್ಶಿಪ್ 2025. ಈ ಸ್ಕಾಲರ್ಶಿಪ್ದು ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಯಸ್ ನೋಟಿಫಿಕೇಷನ್ ಆಫ್ ದಿಸ್ ಚಾನಲ್. ಡಿಯರ್ ಫ್ರೆಂಡ್ಸ್, ಈಗ ನಾವಿಲ್ಲಿ ನೋಡ್ಬೋದು, ಗೂಗಲಲ್ಲಿ ನಾವು ವಿದ್ಯಾಧನ್ ಸ್ಕಾಲರ್ಶಿಪ್ 2025 ಬಡಿ ಫಾರ್ ಸ್ಟಡಿ ಅಂತ ಟೈಪ್ ಮಾಡಿದ ತಕ್ಷಣ ನಮಗೆ ಭಾಳಷ್ಟು ರಿಸಲ್ಟ್ಸ್ ಬರ್ತವೆ. ಅದರಲ್ಲಿ ನಾವು ನೋಡಬಹುದು, ಗೂಗಲಲ್ಲಿ ವಿದ್ಯಾಧನ್ ಸ್ಕಾಲರ್ಶಿಪ್ ಕ್ಲಾಸ್ 11-10 ಸ್ಕಾಲರ್ಶಿಪ್ ಕರ್ನಾಟಕ ಪ್ರೋಗ್ರಾಮ್ ಅಂತಿದೆ. ಇದನ್ನು ನಾವು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಾವು ನೋಡಬಹುದು, ಇಲ್ಲೇ ವಿದ್ಯಾಧನ್ ಸ್ಕಾಲರ್ಶಿಪ್ ಕ್ಲಾಸ್ 11 ಆ್ಯಂಡ್ 12 ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕರ್ನಾಟಕ 2025 ಅಂತ ಓಪನ್ ಆಗುತ್ತೆ. ಇದರಲ್ಲಿ ಬನ್ನಿ ಯಾವ ಥರ ಅಪ್ಲೈ ಮಾಡಬೇಕು, ಏನು ಡೆಡ್ಲೈನ್ ಇದೆ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು, ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಇಲ್ಲಿ ನೋಡಬಹುದು, ಇದರದ್ದು ಡೆಡ್ಲೈನ್ ಬಂದುಬಿಟ್ಟು ಕೊನೆಯ ದಿನಾಂಕ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಜುಲೈ 8, 2025 ಅಂದರೆ ಜುಲೈ 8ನೇ ತಾರೀಕು 2025. ಇದಕ್ಕೆ ಯಾರೆಲ್ಲ ಅಪ್ಲಿಕೇಬಲ್ ಇದ್ದಾರೆ ಅಂದರೆ ನಾವು ನೋಡ್ಬೋದು, ಫಸ್ಟ್ ಆಫ್ ಆಲ್ ಕ್ಲಾಸ್ 11 ಆ್ಯಂಡ್ ಕ್ಲಾಸ್ 12 ಅಂದರೆ PUC 1 ಮತ್ತು PUC 2 ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ, ಅವರು ಅರ್ಹರಿರ್ತಾರೆ. ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ, ಮೊದಲನೇದಾಗಿ ಇಲ್ಲಿ ನಾವು ನೋಡಬಹುದು, ಅವರು ಕರ್ನಾಟಕದ ನಿವಾಸಿಗಳಾಗಿರಬೇಕು, ಕರ್ನಾಟಕದಲ್ಲಿರಬೇಕು ಮತ್ತು ಕ್ಲಾಸ್ 10 ಅಥವಾ SSLC ಪಾಸ್ ಆಗಿರಬೇಕು, ಅದರಲ್ಲಿ 90% ಸ್ಕೋರ್ ಮಾಡಿರಬೇಕು. ಆರ್ CGPA CBSE ಇತ್ತಂದರೆ 9 CGPA ಇರಬೇಕು, ಕ್ಯುಮ್ಯುಲೇಟಿವ್ ಗ್ರೇಡ್ ಪರ್ ಪಾಯಿಂಟ್ ಎವರೇಜ್. ಮತ್ತು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಫ್ಯಾಮಿಲಿ ಇನ್ಕಮ್. ಒಂದು ವೇಳೆ ಡಿಸೇಬಿಲಿಟಿ ಸ್ಟೂಡೆಂಟ್ಸ್ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್, ಅಂಗವಿಕಲರು ನಾವು ಏನಂತೀವಿ, ಅಂಥ ಸ್ಟೂಡೆಂಟ್ಸಿಗೆ 75% ಕಟ್ ಆಫ್ ಇರುತ್ತೆ. ಈಗ ಬೆನಿಫಿಟ್ ಎಲ್ಲ ಏನು ಕೊಡ್ತಾ ಇದ್ದಾರೆ ಅಂದರೆ, ನೀವು ಸೆಲೆಕ್ಟ್ ಆದ ನಂತರ ಸ್ಕಾಲರ್ಶಿಪ್ಪಿಗೆ ಪರ್ ಇಯರ್ 10,000 ರೂಪೀಸ್ ಪರ್ ಆ್ಯನಮ್ 10,000 ರೂಪೀಸ್ ಸ್ಕಾಲರ್ಶಿಪ್ಸನ್ನು ಕೊಡ್ತಾರೆ. ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೆಲ್ಲ ಏನಂದರೆ, ಫೋಟೋಗ್ರಾಫ್ ಆಫ್ ಅಪ್ಲಿಕೆಂಟ್ ಅಂದರೆ ಅಪ್ಲೈ ಯಾರು ಮಾಡ್ತೀರಿ ಅವ್ರದ್ದು ಫೋಟೋಗ್ರಾಫ್, ಸ್ಕ್ಯಾನ್ಡ್ ಕಾಪಿ ಆಫ್ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ತಹಶೀಲ್ದಾರ್ಲಿಂದ ಏನು ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿರ್ತೀರಿ ಅದೆಲ್ಲ ತೊಗೊಂಡ್ಬಿಟ್ಟು, ಮತ್ತು ನಿಮ್ಮ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಥವಾ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನೀವು ಏನು ತೊಗೊಂಡಿರ್ತೀರಲ್ಲ ಅದನ್ನು ತೊಗೊಂಡ್ಬಿಟ್ಟು ನೀವು ಅಪ್ಲೋಡ್ ಮಾಡಬೇಕು. ಯಾವ ಥರ ಅಪ್ಲೈ ಮಾಡಬೇಕಂದ್ರೆ, ಬಡಿ ಫಾರ್ ಸ್ಟಡಿ ಆ್ಯಪಿಗೆ ಹೋಗಿಬಿಟ್ಟು ತಾವು ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಬೇಕು. ಅದು ಡೆಮೋ ಕೂಡ ನಾನು ತರಿಸ್ತಾ ಇದ್ದೀನಿ. ಇಲ್ಲೇ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ಸೈನ್ ಇನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಗೂಗಲ್ ಥ್ರೂ ಸೈನ್ ಇನ್ ಮಾಡಿದ ನಂತರ ಬಡಿ ಫಾರ್ ಸ್ಟಡಿ ಆ್ಯಪ್ ಬರುತ್ತೆ. ಬಡಿ ಫಾರ್ ಸ್ಟಡಿ ಆ್ಯಪ್ ಓಪನ್ ಆದ ತಕ್ಷಣ ಇಲ್ಲಿ ನಾವು ನೋಡಬಹುದು, ಸಕ್ಸಸ್ಫುಲಿ ಲಾಗ್ಡ್ ಇನ್ ಅಂತೈತೆ. ಕ್ಲಿಕ್ ಓಕೆ ಮಾಡಿ vidyadhan.org ಅಪ್ಲೈ ಅಂತ ಲಿಂಕಿಗೆ ಹೋಗುತ್ತೆ. ಇಲ್ಲಿ ನಾವು ನೋಡ್ಬೋದು, vidyadhan.org.apply ಅಂತ ಲಿಂಕಿಗೆ ಹೋದ ತಕ್ಷಣ ಇಲ್ಲೇ ನೀವು ರಿಜಿಸ್ಟರ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಗೊತ್ತಿರಲಿ, ಇದು ಕರ್ನಾಟಕ ಮತ್ತು ಅಥವಾ ಬೇರೆ ರಾಜ್ಯ ವಿದ್ಯಾರ್ಥಿಗಳು ಅನ್ವಯವಾಗುತ್ತೆ. ಅದಕ್ಕೆ ನೀವು ಇಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರೋ ಲಿಂಕನ್ನು ರಿಜಿಸ್ಟರ್ ಮಾಡಿಬಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.